ನಮಸ್ಕಾರ. ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇತಿಹಾಸದಲ್ಲಿ ಯುವಶಕ್ತಿ ನಿಂತರೆ ಎಂಥ ಸಾಮ್ರಾಜ್ಯವು ತಲೆಬಾಗಬೇಕು ಅನ್ನೋದಕ್ಕೆ ಇವತ್ತು ಸಾಕ್ಷಿ ಸಿಕ್ಕಿದೆ. ಹೌದು, ಜಂತರ್ ಮಂತರ್ನಲ್ಲಿ ಹುಟ್ಟಿಕೊಂಡ ಆ ಒಂದು ಕಿಚ್ಚು ಇಡೀ ದೆಹಲಿಯ ಸಿಂಹಾಸನವನ್ನೇ ನಡುಗಿಸಿದೆ. ಕಡೆಗೂ ಹೋರಾಟಕ್ಕೆ ಬಿಗ್ ಜಯ ಸಿಕ್ಕಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿದ್ದಾರೆ. ಹಾಗಾದರೆ ಈ ರಾಜೀನಾಮೆಯ ಹಿಂದಿನ ಅಸಲಿ ಸತ್ಯ ಏನು? ಕಮಲ ಪಡೆಗೆ ಇದು ಎಷ್ಟು ದೊಡ್ಡ ಶಾಕ್? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ಕಾಕ್ರೋಚ್ ಜನತಾ ಪಾರ್ಟಿಯ 3 ಬೇಡಿಕೆಗಳಾದ ಆತ್ಮಹತ್ಯೆ ಮಾಡಿಕೊಂಡ ಕುಟುಂಬದವರಿಗೆ 1 ಕೋಟಿ ಪರಿಹಾರ, ಹೋರಾಟಗಾರರ ಮೇಲಿನ ಕೇಸ್ ವಾಪಸ್ ಮತ್ತು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಈ 3 ಬೇಡಿಕೆಗಳ ಪೈಕಿ 2 ಬಹುತೇಕ ಶುಕ್ರವಾರವೇ ಜುಲೈ 24ರಂದು ಈಡೇರಿತು. ಆದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವುದು ಡೌಟ್ ಎಂದು ಹೇಳಲಾಗ್ತಿತ್ತು. ಆದರೆ ಕಾಕ್ರೋಚ್ ಜನತಾ ಪಾರ್ಟಿಯ ಕಠಿಣ ನಿಲುವಿಗೆ ಕೊನೆಗೂ ಕೇಂದ್ರ ಸರ್ಕಾರ ತಲೆಬಾಗಿದೆ. ಸರ್ಕಾರ ಎಷ್ಟೇ ಪ್ರತಿಷ್ಠೆಗೆ ಬಿದ್ದರೂ ಯುವ ಜನರ ಆಕ್ರೋಶದ ಮುಂದೆ ಏನೂ ನಡೆಯಲಿಲ್ಲ. ಪ್ರಧಾನ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದು ಕುಳಿತಿದ್ದ ಸಿಜೆಪಿ ಹೋರಾಟಗಾರರ ಬೇಡಿಕೆಗೆ ಕಡೆಗೂ ಹೈಕಮಾಂಡ್ ಶರಣಾಗಿದೆ. ಪ್ರಧಾನಿ ಮೋದಿಯವರಿಗೆ ರಾಜೀನಾಮೆ ಪತ್ರ ರವಾನಿಸಿರುವ ಧರ್ಮೇಂದ್ರ ಪ್ರಧಾನ್ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ದೇಶದ ಯುವಜನರ ಹಿತದೃಷ್ಟಿಯಿಂದ ನಾನು ಈ ಹೆಜ್ಜೆ ಇಡುತ್ತಿದ್ದೇನೆ ಅಂತ ಅವರು ಹೇಳಿರಬಹುದು. ಆದರೆ ಇದರ ಹಿಂದಿರೋದು ವಿದ್ಯಾರ್ಥಿಗಳ ಶಕ್ತಿ, ಸತ್ಯವಾದ ಗೆಲುವು ಅನ್ನೋದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ವೀಕ್ಷಕರೇ, ಕಳೆದ ಕೆಲವು ದಿನಗಳಿಂದ ನೀಟ್ ಪರೀಕ್ಷಾ ಅಕ್ರಮ ಮತ್ತು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ನಡೆದ ಚೆಲ್ಲಾಟಗಳ ವಿರುದ್ಧ ದೇಶಾದ್ಯಂತ ಆಕ್ರೋಶ ಮುಗಿಲು ಮುಟ್ಟಿತ್ತು. ಇದರ ಮುಂಚೂಣಿಯಲ್ಲಿದ್ದ ಸಿಜೆಪಿ ಸಂಘಟನೆ ಜಂತರ್ ಮಂತರ್ನಲ್ಲಿ ಕಟ್ಟುಬದ್ಧವಾಗಿ ನಿಂತು ನಡೆಸಿದ ಹೋರಾಟ ಸಾಮಾನ್ಯವಾಗಿ ಇರಲಿಲ್ಲ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಧ್ವನಿಯಾಗಿ ಸಿಜೆಪಿ ನಡೆಸಿದ ಈ ಸಮರ ಕೊನೆಗೂ ಕೇಂದ್ರ ಸರ್ಕಾರದ ಕಣ್ಣು ತೆರೆಸಿದೆ. ಇನ್ನು ಈ ಒಂದು ಹೋರಾಟದಲ್ಲಿ ವಿದ್ಯಾರ್ಥಿಗಳ ತ್ಯಾಗ ಮತ್ತು ಕಷ್ಟಗಳನ್ನು ನೋಡೋದಾದರೆ ದೆಹಲಿಯ ಜಂತರ್ ಮಂತರ್ನಲ್ಲಿ ನೆತ್ತಿಸಿಡುವ ಬಿಸಿಲಿನಲ್ಲೂ ಲೆಕ್ಕಿಸದೆ ಸಾವಿರಾರು ವಿದ್ಯಾರ್ಥಿಗಳು ಮತ್ತು ಯುವಕರು ದಿನವಿಡೀ ಅಹೋರಾತ್ರಿ ಧರಣಿಯನ್ನು ನಡೆಸಿದರು. ಮನೆ, ಕುಟುಂಬ ಮತ್ತು ತಮ್ಮ ಅಭ್ಯಾಸವನ್ನು ಬದಿಗಿಟ್ಟು ರಸ್ತೆಯನ್ನೇ ವೇದಿಕೆಯನ್ನಾಗಿ ಮಾಡಿಕೊಂಡಿದ್ರು. ಇನ್ನು ಹೋರಾಟದ ಸಂದರ್ಭದಲ್ಲಿ ಪೊಲೀಸರ ಲಾಠಿ ಚಾರ್ಜ್ ಮತ್ತು ಬಂಧನಕ್ಕೆ ಬಗ್ಗದ ಮನೋಭಾವವನ್ನು ಮೆಚ್ಚಲೇಬೇಕು. ಪ್ರತಿಭಟನೆಯನ್ನು ತಡೆಯಲು ಪೊಲೀಸರು ತಡೆಗೋಡೆಗಳನ್ನು, ಬ್ಯಾರಿಕೇಡ್ಸ್ಗಳನ್ನು, ಜಲಫಿರಂಗಿಗಳನ್ನು ಹಾಗೂ ಬಂಧನದ ಬೆದರಿಕೆಗಳು ಬಂದರೂ ವಿದ್ಯಾರ್ಥಿಗಳು ಹಿಂಜರಿಯಲಿಲ್ಲ. ಪ್ರತಿಬಂಧಕಾಜ್ಞೆಗಳನ್ನು ಮೀರಿ ಛಾತ್ರ ಶಕ್ತಿ ಜಿಂದಾಬಾದ್, ವಿದ್ಯಾರ್ಥಿ ಶಕ್ತಿ ಚಿರವಾಗಲಿ ಎಂದು ಘೋಷಣೆ ಕೂಗ್ತಾ ಇದ್ರು. ಕೇವಲ ಪ್ರತಿಭಟನೆ ಮಾತ್ರವಲ್ಲದೆ ಸರ್ಕಾರದ ಮಟ್ಟದಲ್ಲಿ ನಿಯೋಗ ಕಳುಹಿಸಿ ಕಾನೂನಾತ್ಮಕವಾಗಿ ಮತ್ತು ತಮ್ಮ 3 ಪ್ರಮುಖ ಬೇಡಿಕೆಗಳನ್ನು ಸಚಿವರ ರಾಜೀನಾಮೆ, ಸಂಕಷ್ಟಕ್ಕೊಳಗಾದ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಪರಿಹಾರ ಮತ್ತು ಹೋರಾಟಗಾರರ ಮೇಲೆ ಯಾವುದೇ ಎಫ್ಐಆರ್ ದಾಖಲಿಸಬಾರದು ಎಂದು ಹೈಕಮಾಂಡ್ ಮುಂದಿಟ್ಟರು. ದೆಹಲಿಯಲ್ಲಿ ಧರಣಿ ಕುಳಿತಿದ್ದರೆ ಇಡೀ ದೇಶಾದ್ಯಂತ ಲಕ್ಷಾಂತರ ವಿದ್ಯಾರ್ಥಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಡಿಜಿಟಲ್ ಟ್ರೆಂಡ್ಗಳ ಮೂಲಕ ಕೇಂದ್ರ ಸರ್ಕಾರದ ಮೇಲೆ ನಿರಂತರ ಸಾರ್ವಜನಿಕ ಒತ್ತಡ ಹೇರಿದ್ರು. ಈ ರಾಜೀನಾಮೆ ಬರೀ ಒಬ್ಬ ಸಚಿವರ ಪತನವಲ್ಲ, ಇದು ಭವಿಷ್ಯದ ಜೊತೆ ಆಟ ಆಡುವ ಪ್ರತಿಯೊಬ್ಬ ಅಧಿಕಾರಿಗೂ ಸಿಕ್ಕ ಹೈ ವೋಲ್ಟೇಜ್ ಎಚ್ಚರಿಕೆ ಅಂತಾನೆ ಹೇಳ್ಬಹುದು. ಈ ಗೆಲುವು ಸುಮ್ಮನೆ ಸಿಕ್ಕಿದ್ದಲ್ಲ. ಇದರ ಹಿಂದೆ ಸಾವಿರಾರು ವಿದ್ಯಾರ್ಥಿಗಳ ಬೆವರು, ಕಣ್ಣೀರು ಮತ್ತು ಆಕ್ರೋಶವಿದೆ. ದೆಹಲಿಯ ರಸ್ತೆಗಳಲ್ಲಿ ಬಿಸಿಲಿಗೆ ಕಾದ ನೆಲದ ಮೇಲೆ ಕುಳಿತು ಪೊಲೀಸರ ಲಾಠಿ ಪೆಟ್ಟುಗಳನ್ನು ಲೆಕ್ಕಿಸದೆ ಜಂತರ್ ಮಂತರ್ನಲ್ಲಿ ಧರಣಿ ನಡೆಸಿದ ಆ ಯುವಶಕ್ತಿ ಹೋರಾಟಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ. ರಾತ್ರಿ ಹಗಲೆನ್ನದೆ ಪರೀಕ್ಷೆಯ ಪುಸ್ತಕ ಹಿಡಿಯಬೇಕಿದ್ದ ಕೈಗಳಲ್ಲಿ ಪ್ರತಿಭಟನೆಯ ಬ್ಯಾನರ್ ಹಿಡಿದು ನಿಂತ ಆ ವಿದ್ಯಾರ್ಥಿಗಳ ಛಲದ ಮುಂದೆ ಕೇಂದ್ರ ಸರ್ಕಾರವೇ ತಲೆಬಾಗಬೇಕಾಯಿತು. ಸಿಜೆಪಿ ನೇತೃತ್ವದಲ್ಲಿ ನಡೆದ ಈ ಐತಿಹಾಸಿಕ ಹೋರಾಟ ವಿದ್ಯಾರ್ಥಿಗಳ ಶಕ್ತಿಗೆ ಎಂಥ ಅಧಿಕಾರವನ್ನಾದರೂ ನಡಗಿಸುವ ಶಕ್ತಿ ಇದೆ ಅನ್ನೋದನ್ನು ಇಡೀ ದೇಶಕ್ಕೆ ಸಾಬೀತುಪಡಿಸಿದೆ. ನೋಡಿದ್ರಲ್ಲ ವೀಕ್ಷಕರೇ, ಅಧಿಕಾರದ ಮದದಲ್ಲಿ ಮೆರೆಯೋರಿಗೆ ವಿದ್ಯಾರ್ಥಿ ಶಕ್ತಿ ಅಂದರೆ ಏನು ಅನ್ನೋದನ್ನು ಇವತ್ತು ಸರಿಯಾಗಿಯೇ ಅರ್ಥವಾಗಿದೆ. ಧರ್ಮೇಂದ್ರ ಪ್ರಧಾನ್ ಅವರ ಈ ರಾಜೀನಾಮೆ ಬರೀ ಒಬ್ಬ ಸಚಿವರ ನಿರ್ಗಮನವಲ್ಲ, ಇದು ದೆಹಲಿಯ ಸಿಂಹಾಸನವನ್ನೇ ನಡಗಿಸಿದೆ. ವಿದ್ಯಾರ್ಥಿ ಕ್ರಾಂತಿ, ಈ ಐತಿಹಾಸಿಕ ಹೋರಾಟದ ಬಗ್ಗೆ ಜಂತರ್ ಮಂತರ್ನ ವಿದ್ಯಾರ್ಥಿಗಳು ಬರೆದ ಈ ಹೊಸ ಇತಿಹಾಸದ ಬಗ್ಗೆ ನಿಮಗೇನನ್ಸುತ್ತೆ? ಬಿಜೆಪಿ ಸರ್ಕಾರ ಈ ಹೆಜ್ಜೆಯನ್ನು ಮೊದಲೇ ಇಡಬೇಕಿತ್ತ ಅಥವಾ ಯುವಜನರ ಒತ್ತಡಕ್ಕೆ ಮಣಿದು ಅನಿವಾರ್ಯವಾಗಿ ಈ
ನಿರ್ಧಾರ ತಗೊಳ್ತಾ ನಿಮ್ಮ ಕಟು ಅನಿಸಿಕೆಯನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಬರೆದು ಹಾಕಿ. ಪ್ರತಿಯೊಬ್ಬ ವಿದ್ಯಾರ್ಥಿಯ ಧ್ವನಿ ದೇಶದ ಮೂಲೆ ಮೂಲೆಗೂ ತಲುಪಬೇಕು ಅಂದರೆ ಈ ವಿಡಿಯೋವನ್ನು ಪ್ರತಿಯೊಬ್ಬ ವಿದ್ಯಾರ್ಥಿ ಹಾಗೂ ಪೋಷಕರಿಗೆ ಈಗಲೇ ಶೇರ್ ಮಾಡಿ. ಇಂಥದ್ದೇ ಸತ್ಯ ಮತ್ತು ನಿಖರ ವಿಶ್ಲೇಷಣೆಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯುವಶಕ್ತಿ ಜಿಂದಾಬಾದ್, ಜೈ ಹಿಂದ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.